ಮಗ ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ಲೋ, ಮದುವೆ ಹತ್ರ ಹಿಡ್ಕೊಂಡು ಈ ಥರ ನಿಂತರ ಬೇಜವಾಬ್ದಾರಿತನ ಆದ್ರೆ ಮುಗೀತು ಕತೆ. ನಾನೆಲ್ಲಿ ತಗೊಂಡಿದ್ನೋ ಜವಾಬ್ದಾರಿನ, ನೀನೇ ಕೊಟ್ಟಿದ್ದಲ್ವೇನೋ. ಏನಂದೆ? ಏನಿಲ್ಲ ಶ್ರೀಮಂತು, ನಾನೆಲ್ಲ ಕೆಲಸನೂ ಕರೆಕ್ಟಾಗಿ ಮಾಡ್ತಿದ್ದೀನಲ್ಲ. ಯಾವ ವಿಷಯದಲ್ಲಿ ಕೇರ್ಲೆಸ್ ಆಗಿದ್ದೀನಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಶ್ಚಿತಾರ್ಥ ಆಯ್ತು, ಹಾಲ್ಗಂಬ ಇಡ್ತಿದ್ದಾರೆ, ತಡೆಲ್ಲ ಹಂಚಾಯ್ತು, ಇನ್ನೇನು ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹೌದಾ ಮಗ? ಇನ್ನೇನೋ ಬೇಕು ನಿಂಗೆ? ಇನ್ನೇನೋ ಬೇಕು ನಿಂಗೆ? ಇನ್ನೇನೋ ಬೇಕು? ಓವರ್ ಆಯ್ತಾ? ಇನ್ಮೇಲೆ ಸಪ್ತಮಿ ಸಿಸ್ಟರ್ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ಬೋದು ನೀನು. ನಾನು ಸಪ್ತಮಿ ಜೊತೆ ಖುಷಿಯಾಗಿರ್ಬೇಕು ಅಂದ್ರೆ ಫಸ್ಟ್ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಫಸ್ಟ್ ಬೇರೆ ಮನೆ ನೋಡ್ಬೇಕಲ್ವಾ ಕಳ್ಸ್ವಾಮಿ? ಹೌದಲ್ವಾ? ಕರೆಕ್ಟು. ಏನು ಕರೆಕ್ಟು ನಿನ್ ತಲೆ? ಮದುವೆ ದಿನನೇ ಜಗಳಾಡಿಗೆ ದೊಂಬಿ ಎಪ್ಸಿ ಎಲ್ಲ ಜೊತೆ ಕಿತ್ತಾಡಿ ಸೈಲೆಂಟಾಗಿ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು. ಆ ಹೊಸ ಮನೇಲೆ ನಮ್ಮ ಫಸ್ಟ್ ನೈಟ್ ಆಗಬೇಕು. ನಮ್ದು? ಹೈ ಕಳ್ಸೋಮೆ ನನ್ನ ಮಗನೇ, ನಮ್ದು ಅಂದ್ರೆ ನಂದು ಸಪ್ತಮಿದು. ಸಪ್ತಮಿ ಸಿಸ್ಟರ್ಗೆ ನಿನ್ ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡೋ ವಿಚಾರನೇ ಗೊತ್ತಿಲ್ಲ. ಇವನ್ ನೋಡಿದ್ರೆ ಆಗ್ಲೇ ಫಸ್ಟ್ ನೈಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತವನೆ. ಏನ್ ಮಾಡೋದ್ ದೇವ್ರೆ? ಇದೆಲ್ಲ ಆಗ್ಬೇಕಂದ್ರೆ ಫಸ್ಟ್ ನೀನು ಬೇರೆ ಮನೆ ನೋಡ್ಬೇಕು. ನೋಡಿದ್ಯಾ? ಹೌದಲ್ವಾ? ನಾನು ಈ ತರ ಯೋಚನೆನೇ ಮಾಡಿಲ್ಲ. ಈಗೇನು ಸಪ್ತಮಿ ಸಿಸ್ಟರು ನೀನು ಮದ್ವೆ ಆಗಿ ಸಂಸಾರ ಮಾಡಕ್ಕೆ ಒಂದ್ ಮನೆ ಬೇಕು ಅಷ್ಟೇ ತಾನೆ? ಆ ವಿಷಯ ನನಗ್ ಬಿಡು, ನಾನ್ ನೋಡ್ಕೊಂತೀನಿ. ಹೌದು, ನಿನಗ್ ವಿಲ್ಲಾ ಬೇಕಾ ಅಥವಾ ಅಪಾರ್ಟ್ಮೆಂಟ್ ಬೇಕಾ? ನಾನು ಆಫೀಸಿಂದ ಬರೋವರೆಗೂ ಸಪ್ತಮಿ ಸೇಫ್ ಆಗಿರ್ಬೇಕಂದ್ರೆ ಅಪಾರ್ಟ್ಮೆಂಟೇ ಬೇಕು. ಓನರ್ ಕಿರಿಕಿರಿ ಇರಬಾರ್ದು, ಯಾರ ಕಣ್ಣು ಬೀಳ್ದಿರೋ ಥರ ಸೂಪರ್ ಆಗಿರೋ ಅಪಾರ್ಟ್ಮೆಂಟ್ ನೋಡು. ಇಷ್ಟೊಂದು ಕಂಡೀಷನ್ ಇರೋ ಅಪಾರ್ಟ್ಮೆಂಟ್ ಹುಡುಕ್ಬೇಕಂದ್ರೆ ಆನ್ಲೈನಲ್ಲೇ ಹುಡುಕ್ಬೇಕು. ನನಗೆ ಗೊತ್ತಿರೋರು ಒಬ್ರು ಬ್ರೋಕರ್ ಇದ್ದಾರೆ, ಅವ್ರ ಕಡೆನೂ ವಿಚಾರಿಸ್ತೀನಿ. ಓಕೆನಾ? ಓಕೆನಂತ ಕೇಳ್ತಿದ್ಯಲ್ಲ ಸ್ವಾಮಿ. ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ನಿನಗೆ ಏನಾದರೂ ಒಂದು ಗಿಫ್ಟ್ ಕೊಡ್ಬೇಕಲ್ಲ? ಮದ್ವೆ ಆದ್ಮೇಲೆ ಒದೆ ಬೀಳ್ದಿದ್ರೆ ಅದೇ ನನ್ ಗಿಫ್ಟ್ ಕಣೋ. ಏನಾ ಏನಾ ನಾನೇ ದೊಡ್ಡ ಗಿಫ್ಟ್ ಅಂತ ಹೇಳ್ತಿದ್ಯಾ? ಹೌದು ಮಗ, ನೀನೇ ನನಗೆ ದೊಡ್ಡ ಗಿಫ್ಟ್ ಕಣೋ. 7 ಜನ್ಮದ ಪುಣ್ಯ ಫಲ ನೀನು. ದೋಸ್ತಿ ಅಂದ್ರೆ ನಿಂದು ಸ್ವಾಮಿ. ನಿಂದು ಕಣ ಸ್ವಾಮಿ. ಅದು ಸರಿ, ಎಷ್ಟಿಟ್ಟಿದ್ಯಾ? ಬಾ, ನಿನ್ ದುಡ್ಡಲ್ಲೇ ಒಂದು ಒಳ್ಳೆ ಟಿಫನ್ ಕೊಡಿಸ್ತೀನಿ. ಬಾ, ಮಾಕ ಏನು ನೋಡ್ತೀಯ ಬಾರಲ್ಲಿ. ಇಷ್ಟು ವರ್ಷದಿಂದ ಯಾವುದಕ್ಕೆ ಕಾಯ್ತಾ ಇದ್ನೋ ಅದು ನಡೆಯೋದೇ ಇಲ್ವೇನೋ ಅನ್ನಿಸ್ತಾ ಇದೆ. ಸಪ್ತಮಿ ಶ್ರೀಮಂತು ಮದ್ವೆನ ಕಣ್ಣಾರೆ ನೋಡ್ತೀನೋ ಇಲ್ವೋ ಅಂತ ಭಯ ಆಗ್ತಾ ಇದೆ. ಭಯ ಯಾಕೆ? ನಾವಿದಕ್ಕೊಂದು ಉಪಾಯ ಮಾಡಿದ್ದೀವಲ್ಲ. ಆ ಉಪಾಯದಿಂದ ಮುಂದೆ ಆಗೋ ಅಪಾಯನ ತಪ್ಸೋಣ ಅಷ್ಟೇ. ಹೌದಮ್ಮ ಮಂದಾರ, ನಮ್ಮ ಪ್ರಾಬ್ಲಮ್ನ ಸರಿ ಮಾಡೋಕ್ಕಾಗೋದು ಸಪ್ತಮಿಗೆ ಮಾತ್ರ. ಸಪ್ತಮಿ ಬಂದ್ರೆ ಎಲ್ಲ ಸರಿ ಆಗುತ್ತೆ. ಮಾವ, ಅದಕ್ಕೆ ಬನ್ನಿ. ಸಪ್ತಮಿ ಬಾಮ್ಮ. ಹಾ ಮಾವ, ಫೋನ್ ಮಾಡಿ ಬರೋದಿಕ್ಕೆ ಹೇಳಿದ್ರಿ, ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಹೌದಮ್ಮ, ಒಂದ್ ವೇಳೆ ಮಂದಾರ ಈ ಮದುವೆಗೆ ಬರಬೇಕು ಅಂದ್ರೆ ಈ ಮನೆ ದೊಡ್ಡವರೆಲ್ಲ ಯೋಗರಾಜ್ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಅವನು ಕರಿಬೇಕಂತೆ. ಆದ್ರೆ ಇದೆಲ್ಲ ಶ್ರೀಮಂತಗೆ ಇಷ್ಟ ಇಲ್ಲ. ಹೌದು ಸಪ್ತಮಿ, ಯೋಗರಾಜು ಮಂಜರಿ ಹೇಗೆಲ್ಲ ನೋಡ್ಕೋತಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅದಕ್ಕೆ ಶ್ರೀಮಂತು ಅವ್ರನ್ನ ಮದ್ವೆ ಕರೆಯಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾನೆ. ಆದ್ರೆ ಗೌರವದಿಂದ ಲಗ್ನ ಪತ್ರಿಕೆ ಕೊಟ್ಟು ಎಲ್ರೂ ಮದುವೆ ಕರೀಲಿಲ್ಲ ಅಂದ್ರೆ ಮಂದಾರನ್ನ ಈ ಮದುವೆ ಕಳ್ಸೋದೇ ಇಲ್ವಂತೆ. ಹೌದು ಸಪ್ತಮಿ, ಇಷ್ಟು ದಿನ ನಡೆದ ಫಂಕ್ಷನ್ಸ್ಗೆಲ್ಲ ಜಗಳ ಆಡ್ಕೊಂಡು ಸಣ್ಣ ಪುಟ್ಟ ಕಾರಣ ಹೇಳ್ಕೊಂಡು ಬರ್ತಾ ಇದ್ದೆ. ಆದ್ರೆ ಮದುವೆಗೆ ಸಣ್ಣ ಪುಟ್ಟ ಕಾರಣ ಹೇಳಕ್ಕಾಗಲ್ಲ. ಮನೆಗೆ ಬಂದು ಲಗ್ನ ಪತ್ರಿಕೆ ಕೊಟ್ರೆ ಮಾತ್ರ ಅವ್ರ ಮದ್ವೆಗೆ ಬರೋದು, ಕರೀದೇ ಇದ್ರೆ ಅವರೂ ಬರೋದಿಲ್ಲ, ನನ್ನನ್ನು ಕಳ್ಸೋದಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಈ ಕಂಡೀಷನ್ನೇ ನನಗೀಗ ಕಷ್ಟ ಆಗಿರೋದು.
ಈ ಕಷ್ಟದಿಂದ ಹೇಗಾದ್ರೂ ಮಾಡಿ ನನ್ನ ಪಾರ್ ಮಾಡಬೇಕು ಸಪ್ತಮಿ. ಮೇಡಮ್, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯೋಗರಾಜ್ ಸರ್ನ ಮಂಜರಿನ ಲಗ್ನ ಪತ್ರಿಕೆ ಕೊಟ್ಟು ಮದುವೆ ಕರೆಯೋದೇನೋ ಸರಿನೇ, ಕರೀದೇ ಇರೋದು ಕೂಡ ಒಂದು ರೀತಿ ಸರಿನೇ ಅನ್ನಿಸ್ತಿದೆ. ಅಲ್ಲ ಸಪ್ತಮಿ, ನೀನೇ ಈಗ ಹೇಳ್ಬಿಟ್ರೆ ಹೇಗಮ್ಮ? ಅಜ್ಜಿ, ಮಂಜರಿ ಎಲ್ರೂ ಮುಂದೆ ನಿಂತು ಈ ಮದ್ವೆನ ನಿಲ್ಲಿಸ್ತೀನಿ ಅಂತ ಸವಾಲ್ ಹಾಕಿದಾಳೆ. ಅಂದಮೇಲೆ ನಾವೇ ಲಗ್ನ ಪತ್ರಿಕೆ ಕೊಡೋದು ಸರಿನಾ? ನೀವೇ ಹೇಳಿ. ಹೌದು ಅಜ್ಜಿ, ಅದಕ್ಕೆ ಹೇಳೋದು ಸರಿಯಾಗೇ ಇದೆ. ಆ ಮಂಜರಿ ಪ್ರೀ ವೆಡ್ಡಿಂಗ್ ಶೂಟಲ್ಲೂ ತುಂಬಾನೇ ತೊಂದರೆ ಕೊಟ್ಲು. ಇನ್ ಮದ್ವೆಗೆ ಬಂದ್ರೆ ತೊಂದರೆ ಕೊಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಎಲ್ಲ ಕಡೆ ನಮ್ಮ ಮನೆಯವರು ಮಂಜರಿ ಬಂದು ತೊಂದರೆ ಕೊಟ್ಟಿದ್ದಾರೆ, ಒಪ್ಕೋತೀನಿ. ಮದ್ವೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕೂ ಮೀರಿ ಸಮಸ್ಯೆ ಏನಾದ್ರೂ ಬಂದ್ರೆ ಅದನ್ನ ನೀನ್ ಸರಿ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸಪ್ತಮಿ. ನನಗೋಸ್ಕರ ನೀನು ಶ್ರೀಮಂತ್ ಹತ್ರ ಈ ವಿಷಯ ಅವನ್ನ ಒಪ್ಪಿಸ್ಬೇಕು. ಹಾಗ್ ಮಾಡ್ತೀಯಾ? ಭಯ ಪಡ್ಬೇಡಿ ಮೇಡಮ್, ನಾನು ಅವ್ರನ್ನ ಒಪ್ಪಿಸ್ತೀನಿ. ಅಪ್ಪ, ಸಪ್ತಮಿ ಅವರೇ, ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಏನು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದೀರಾ? ಏನಾದರೂ ಮುಖ್ಯವಾಗಿರೋ ವಿಷಯ ಇತ್ತಾ? ಹೌದು ರೀ, ಲಗ್ನ ಪತ್ರಿಕೆ ವಿಷಯ. ಲಗ್ನ ಪತ್ರಿಕೆ ವಿಷಯನಾ? ನನ್ನ ಮಾವನ ಹತ್ರ ಹೊಸದಾಗಿ 300 ಕಾರ್ಡ್ ತಗೊಳ್ಳಿ ಅಂತ ಹೇಳಿದ್ನಲ್ಲ. ಈಗ ನಾನು ಮಾತಾಡಕ್ ಬಂದಿರೋದು ಲಗ್ನ ಪತ್ರಿಕೆ ತಗೊಳ್ಳೋ ವಿಷಯ ಅಲ್ಲ, ಲಗ್ನ ಪತ್ರಿಕೆ ಕೊಡೋದ್ರ ಬಗ್ಗೆ ಮಾತಾಡಕ್ಕೆ. ಲಗ್ನ ಪತ್ರಿಕೆ ಕೊಡೋದ್ರ ಬಗ್ಗೆನಾ? ಲಗ್ನ ಪತ್ರಿಕೆ ಕೊಡೋದ್ರ ಬಗ್ಗೆ ನೀವ್ಯಾಕೆ ಮಾತಾಡ್ತಿದ್ದೀರಾ? ಓಹೋ, ನೀವು ಯಾರಿಗೆ ಕಾರ್ಡ್ ಕೊಡ್ಬೇಕಂತ ಹೇಳ್ತಾ ಇದ್ದೀರಾ ಅಂತ ನನಗಿವಾಗ ಅರ್ಥ ಆಯ್ತು ಬಿಡಿ.